ಶಿವನನ್ನ ಅಮ್ಮ ಪರಿಚಯಿಸಿದ್ರು ವಜ್ರೇಶ್ವರಿ ಕಂಬೈನ್ಸಲ್ಲಿ. ನಿಮ್ಮನ್ನ ಮಾಡಿದ್ರು, ಅಪ್ಪುನ ಮಾಡಿದ್ರು, ಕೊನೆಯಲ್ಲಿ ವಿನಯ್ನೂ ಮಾಡಿದ್ರು. ಗುರುದು ನೀವು ಮಾಡಬೇಡಿ ರಾಘಣ್ಣ, ನಿಮ್ಮ ಕೈ ತಡ್ಕೊಳಕ್ಕಾಗಲ್ಲ, ಬೇಡ. ಒಳ್ಳೆ ಪ್ರೊಡಕ್ಷನ್ ನಾನೇ ಹೇಳ್ತೀನಿ, ಹೊಂಬಾಳೆಗೆ ಮಾಡಿಸಿ ರಾಘಣ್ಣ. ನೀವು ಒಬ್ಬ ತಂದೆಯಾಗಿ ಚೇರ್ ಮೇಲೆ ಕೂತ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳಿದ್ರು. ನೀವು ಆ ಜವಾಬ್ದಾರಿ ತಗೋಬೇಡಿ ರಾಘಣ್ಣ, ನನಗೋಸ್ಕರ ಅಂತ ಹೇಳ್ಬಿಟ್ಟು ನೋಡಿ ಹೊಂಬಾಳೆಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಗುರು ಪಿಕ್ಚರ್ ಮಾಡಿ ಅಂತ. ಇವತ್ತು ಅವನು ನನ್ನ ಮಗನಾಗಿ ಪರಿಚಯಿಸ್ತಿಲ್ಲ, ನಾನು ಅಪ್ಪು ಮಗನಾಗಿ ಪರಿಚಯಿಸ್ತಾ ಇದ್ದೀನಿ ಅವನು. ನೀನು ಇರೋವರೆಗೂ ಮರಿಬೇಡ ಮಗನ ಅವ್ರನ್ನ. ಅಪ್ಪುನ ಪರಿಚಯಿಸ್ತಾರೆ ಇದು. ಆಮೇಲೆ ಅಪ್ಪು ಹೋದ್ಮೇಲೆ ಇದನ್ನ ಅಶ್ವಿನಿ ಮುಂದೆ ಹರ್ಸ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ಬಿಟ್ಟು ಮಾತಾಡ್ತಾರೆ, ನನ್ನ ಮಗ ಅವನು ಮಾಡಿ ಅಂತ ಹೇಳ್ತಾರೆ. ಅವನೆಲ್ಲ ಹೋಗ್ಬೇಕಾದ್ರೆ ಒಬ್ಬ ತಂದೆ ಮಾಡೋ ಕರ್ತವ್ಯನ ಜವಾಬ್ದಾರಿನ ವಹಿಸ್ಕೊಂಡು ಹೋಗಿದ್ದಾನೆ ಅಂತ ನನ್ಗನ್ಸುತ್ತೆ. ನೋಡಿ, ಸಿನಿಮಾ ಮಾಡಕ್ಕೆ ಇಬ್ರು ಬೇಕು, ತಂದೆ ತಾಯಿ. ತಂದೆ ಅಂದವನು ನಿರ್ಮಾಪಕ, ತಾಯಿ ಅನ್ನೋರು ನಿರ್ದೇಶಕ. ಹೊಂಬಾಳೆ ನೋಡಿ, ಅವರು ದೇವರಿಗೆ ಮುಡಿಸ್ತಾರೆ ಆ ಹೂನ. ಅಂಥವ್ರ ಹತ್ರ ನನ್ನ ಮಗನ್ನ ಅವ್ರ ಜವಾಬ್ದಾರಿ ಒಪ್ಕೊಂಡು ಒಳ್ಳೆ ಗೂಡಲ್ಲಿ ಗುಬ್ಬಚ್ಚಿ ಮರಿಗಳನ್ನ ಕಾಪಾಡುತ್ತಲ್ಲ, ಆ ತರ ಕಾಪಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ಇವಾಗ ಕುತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ದೀನಿ. ಅಂದ್ರೆ ಯಾವುದು ಟೆನ್ಷನ್ ಇಲ್ಲ, ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದು ಟೆನ್ಷನ್ ಇಲ್ಲ, ಹೇಗೆ ರಿಲೀಸ್ ಮಾಡಬೇಕು ಅಂತ. ಅದ್ಭುತವಾದ ಒಬ್ಬ ನಿರ್ಮಾಪಕ ನನ್ನ ತಮ್ಮನೇ ಹುಡುಕಿ ಕಳಿಸಿದ್ದಾನೆ ನನಗೆ. ಸೊ ಮುಖ್ಯವಾಗಿ ಅವರಿಗೆ ನಾನು, ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬಾ ಚಿಕ್ಕ ಮಾತಾಗುತ್ತೆ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಅದು ಸರಿ ಅನ್ಸುತ್ತೆ. ಇದು ನನ್ನ ಮಗಂದು ಒಬ್ಬಂದೇ ಸಿನಿಮಾ ಅಲ್ಲ, 4-6 ಜನ ಸೇರಿ ಈ ಸಿನಿಮಾ ಮಾಡಿದ್ದಾರೆ ಕಲಾವಿದರು. ಒಂದು ಕಲಾವಿದೆ ಬಗ್ಗೆ ನಾನು ಮಾತಾಡಲೇಬೇಕು ಈ ಸಿನಿಮಾದಲ್ಲಿ. ಅವರು ನಮ್ಮ ತಂದೆಗೆ ಮಗಳಾಗಿ ಬಂದಿದ್ದಾರೆ, ನಮ್ಮ ಅಣ್ಣನಿಗೆ ಜೋಡಿಯಾಗಿ ಬಂದಿದ್ದಾರೆ, ನನ್ನ ಮಗನಿಗೆ ಟೀಚರ್ ಆಗಿ ಬಂದಿದ್ದಾರೆ. ಇತ್ತೀಚೆಗೆ ನನ್ನ ಜೊತೆ ಒಂದು ಸಿನಿಮಾ ಮಾಡಿದ್ದಾರೆ. ಈಗ ನನ್ನ ಚಿಕ್ಕ ಮಗನಿಗೆ ತಾಯಾಗಿ ಬಂದಿದ್ದಾರೆ. ಸುಧಾರಣೆ ಅವರೇ ತುಂಬಾ ಥ್ಯಾಂಕ್ಸ್ ಅಮ್ಮ. ನನ್ನ ಫೇವರೇಟ್ ಆಕ್ಟರ್ ಅಚ್ಯುತ್ ರಾವ್ ಅವರು, ನಿನ್ನ ಜೊತೆ ಅವರೇ ಮಾಡಿದ್ದಾರೆ ಮಗನೇ. ನನ್ನ ದೊಡ್ಡ ಮಗನಿಗೂ ತಂದೆಯಾಗಿ ಮಾಡಿದ್ದಾರೆ, ನನ್ನ ಚಿಕ್ಕ ಮಗನಿಗೂ ತಂದೆಯಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್ ನನಗೆ. ನಿಮ್ಮೆಲ್ರಿಗೂ ನನ್ನ ಥ್ಯಾಂಕ್ಸು. ಹಾಗೆ ಕಾಂತಾರ ಚಿತ್ರದಲ್ಲಿ ನಮ್ಮ ಸಪ್ತಮಿ ಅವರು ಆಕ್ಟ್ ಮಾಡಿ ತುಂಬಾ ಫೇಮಸ್ ಆಗಿದ್ರು. ಈ ಸಿನಿಮಾದಲ್ಲಿ ಒಪ್ಕೊಂಡು ಒಬ್ಬ ಹೀರೋಯಿನ್ ಆಗಿ ಮಾಡಿ, ಅವ್ರಿಗೂ ಒಳ್ಳೇದಾಗಲಿ. ಸಿನಿಮಾದಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ, ಸುಮಾರಾಗಿ ಎಲ್ಲರೂ ನಾಪ್ಸ್ಕೋಬೇಕು ನಾನು. ಆಮೇಲೆ ಪ್ರತಿಯೊಬ್ಬರಿಗೂ ಒಂದು ಆಸೆ ಏನು ಗೊತ್ತಾ, ಗುರುಗೆ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಎಲ್ಲರಿಗೂ ಮನಸ್ಸಿಂದ ಒಂದು ಆಸೆಯಿಂದ ಮಾಡಿದೆ. ಸರ್, ನಿಮ್ಮ ಮಗನ ಸಿನಿಮಾ ಚೆನ್ನಾಗಿ ಮಾಡ್ಬೇಕಂತ ಪ್ರೀತಿಯಿಂದ ಮಾಡಿದೆ. ಆ ಪ್ರೀತಿನೇ ಯುವ. ಎಲ್ಲರೂ ಕೇಳ್ತಾರೆ, ಸರ್ ನಿಮ್ಮ ಮಗ ನಿಮ್ಮ ತಮ್ಮನ ಜಾಗ ತಗೋತಾರಂತ. ಅದು ತಗೊಳಕ್ಕೆ ಅದು ಮಾರ್ಕೆಟ್ಲಿ ಮಾರೋದಿಲ್ಲ ಕಣಯ್ಯ, ಅದನ್ನ ಪಡ್ಕೋಬೇಕು ಅಂತ. ಅದು ತಗೊಳಕ್ಕಾಗಲ್ಲಪ್ಪ, ಅದನ್ನ ಪಡ್ಕೋಬೇಕು, ಅದೆಲ್ಲೂ ಸಿಗಲ್ಲ. ಅವನ 45 ವರ್ಷದಲ್ಲಿ 45 ವರ್ಷ ಸಿನಿಮಾ ರಂಗಕ್ಕೆ ಜೀವಿಸಿದ್ದಾನೆ ಅವನು. ಸೊ ಇದು ಸಾಮಾನ್ಯ ಕೊಟ್ಟಿಲ್ಲ ಅವನಿಗೆ, ಅವನು ಪಡ್ಕೊಂಬಂದಿದ್ದಾನೆ, ಅದನ್ನ ತಗೊಂಬಂದಿಲ್ಲ. ಸೊ ಹಾಗೆ ನನ್ನ ಮಗನಿಗೆ ಏನ್ ಬೇಕಪ್ಪ ಅಂತ ನೀವೆಲ್ಲ ಕೇಳಿದ್ರೆ, ನನ್ನ ಮಗನಿಗೆ ಸ್ಟಾರ್ಡಮ್ ಬೇಡ, ಒಳ್ಳೆ ಡ್ಯಾನ್ಸರ್ ಆಗ್ಬೇಕು ಅನ್ನೋದು ಬೇಡ, ನಂಗೆ ಒಬ್ಬ ಒಳ್ಳೆ ಫೈಟರ್ ಆಗ್ಬೇಕು ಅನ್ನೋದು ಬೇಡ. ನನ್ನ ತಮ್ಮನಲ್ಲಿ ಕೆಲವು ಗುಣ ಇದೆ. ಎಷ್ಟೇ ಮೇಲ್ ಬಂದ್ರು ತಗ್ಗಿ ಬಗ್ಗಿ ನಡಿಬೇಕು, ಸರಳತೆಯಿಂದ ಇರಬೇಕು, ಕೊನೆವರೆಗೂ ಅಭಿಮಾನಿಗಳನ್ನ ದೇವರಾಗಿ ನೋಡ್ಬೇಕು, ನಾವು ಇರೋವರೆಗೂ ಸುತ್ತಮುತ್ತ ನಮ್ಮ ಜನಗಳನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಆ ಗುಣಗಳು ಅವನಿಗೆ ಬಂದ್ಬಿಟ್ರೆ ನನಗೆ ಖುಷಿ ಆಗುತ್ತೆ, ಅಷ್ಟು ಸಾಕು ಅನ್ಸುತ್ತೆ ನನಗೆ. ನನ್ನ ತಮ್ಮನಿಂದ ಬೇರೆ ಏನು ಬೇಡ ನನಗೆ. ಅದು ಬಂದ್ಬಿಟ್ರೆ ಮಿಕ್ಕಿದೆಲ್ಲ ಹಿಂದೆ ಬರುತ್ತೆ. ಮುಖ್ಯವಾಗಿ ಅಭಿಮಾನಿದವರಿಗೆ ಆಶೀರ್ವಾದ ಬೇಕು. ನೀವು ತುಂಬಾ ಭಾರ ಅವನ ಮೇಲೆ ಹಾಕ್ಬೇಡಿ, ಪ್ರೀತಿಯಿಂದ ಬನ್ನಿ, ಪ್ರೀತಿ ತಗೊಂಡು ಹೋಗಿ. ಸಂತೋಷ್ ಅವರು ಯಾವುದೇ ಸಿನಿಮಾದಲ್ಲಿ ಒಂದು ಸಂದೇಶ ಕೊಡ್ತಾರೆ, ಒಂದು ಕುಟುಂಬ ಅಂದ್ರೆ ಏನು, ಒಂದು ಸ್ನೇಹ ಅಂದ್ರೆ ಏನು, ಜವಾಬ್ದಾರಿ ಏನು ಅಂತ. ಈ ಸಿನಿಮಾದಲ್ಲಿ ಅದನ್ನ ಅವ್ರು ಬಿಟ್ಟಿಲ್ಲ, ನಿಮ್ಮೆಲ್ರಿಗೂ ಅರ್ಪಿಸಿದ್ದಾರೆ. ಇನ್ನು ಮುಂದೆ ಯುವ ನಿಮ್ದು, ನೀವು ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ ನಾನು ಕೇಳೋದು. ಅವನ್ನ ತಿದ್ದಿ ಅವನ್ನ ತಪ್ಪು ಮಾಡಿದ್ರೆ ಹೇಳಿ ತಿದ್ದಿ ಬೆಳೆಸಿ ಅವನ್ನ. ಅವನು ನನ್ನ ಮಗ ಅಲ್ಲ, ನನ್ನ ತಮ್ಮನ ಮಗ ಅಂತ ಹೇಳಕ್ ತುಂಬಾ ಇಷ್ಟ ಆಗುತ್ತೆ ನನಗೆ. ಚೆನ್ನಾಗಿರೋ ಮಗನೇ, ಯಾವ ಭಾರನ ತಲೆ ಮೇಲೆ ಹಾಕೋಬೇಡ, ಮುಂದೆ ಹೋಗ್ತಾ ಇರು. ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ, ಪಕ್ಕದಲ್ಲಿ ನಿಮ್ಮ ಅಮ್ಮ ಇದೆ, ಅಶ್ವಿನಿ ಇದ್ದಾಳೆ, ಜಾಲಿಯಾಗಿ ಹೋಗ್ತಾ ಇರು ಮಗನ, ಜಾಲಿಯಾಗಿ ಮಾಡು ಮಗನ. ಎಲ್ಲೇ ಹೋದ್ರು ಕಲಿಯನ್ನ ಬಿಡಬೇಡಕ್ಕಂತ.
ಕಲಿಯುಗ ಇರೋವರೆಗೂ ಕಲಿಕೆ ಇದ್ದೇ ಇರುತ್ತೆ. ಕಲಿತಾ ಇರೋ ಮಗನೇ, ಚೆನ್ನಾಗಿ ಬೆಳಿ ಮಗನೇ, ದೇವ್ರು ಒಳ್ಳೇದು ಮಾಡು.